ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ ಆಧಾರಗಳು ಎನ್ನುವಂತಹ ಚಾಪ್ಟರ್ ಇಂದ ಭಾರತದ ಇತಿಹಾಸದ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ, ಸಮರ್ಥಿಸಿ ಅಂತ ಕೇಳಿದರು. ಮೌಖಿಕ ಆಧಾರಗಳು ಅಂದ್ರೆ ಅಥವಾ ಮತ್ತು ಐತಿಹ್ಯಗಳು ಅಂದ್ರೆ ಮೌಖಿಕ ಪರಂಪರೆಯು ಮಾನವನ ಸಮಾಜ ನೆನಪುಗಳ ಚರಿತ್ರೆಯು ಹೌದು. ಸೊ ಬರಹಗಳು ಬರದೇ ಇದ್ರೂ ಕೂಡ ಅವುಗಳನ್ನ ಲಾವಣಿಯ ರೂಪದಲ್ಲಿ, ಜಾನಪದದ ರೂಪದಲ್ಲಿ, ಕಾವ್ಯ, ಹಾಡು, ಕಥೆಗಳ ರೂಪದಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ತಲೆಮಾರಿನಿಂದ ತಲೆಮಾರಿಗೆ ಅವುಗಳನ್ನ ಉಳಿಸಿಕೊಂಡು ಬರಲಾಗಿದೆ ಅಲ್ವಾ. ಸೊ ಮೌಖಿಕ ಪರಂಪರೆಯು ಮಾನವನ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ. ಭಾರತದ ಬಹುಮುಖಿ ಪರಂಪರೆ ತಿಳಿಯಲು ಮೌಖಿಕ ಆಧಾರಗಳು ಕೂಡ ಸಹಾಯಕವಾಗಿವೆ. ಇತರ ಶಾಸನಗಳು ಅಥವಾ ಸಾಹಿತ್ಯಗಳು, ನಾಣ್ಯಗಳು, ಸ್ಮಾರಕಗಳಂತೆ ಮೌಖಿಕ ಮೌಖಿಕ ಆಧಾರಗಳು ಕೂಡ ಒಂದು ಪ್ರಮುಖವಾದ ಆಧಾರವಾಗಿದೆ. ಸ್ಥಳೀಯ ಇತಿಹಾಸವನ್ನ ತಿಳಿಯಲು ಇದು ಸಹಾಯಕವಾಗಿದೆ. ಈ ಒಂದು ಮೌಖಿಕ ಆಧಾರವು ತಲೆಮಾರಿನ ತಲೆಮಾರಿಗೆ ಮಾಹಿತಿಗಳನ್ನ ಮೌಖಿಕ ರೂಪದಲ್ಲಿ ಉಳಿಸಿಕೊಂಡು ಬಂದಿದೆ. ಉದಾಹರಣೆ ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಇವರ ಬಗೆಗಿನ ಮಾಹಿತಿ ಮೌಖಿಕ ಸಾಹಿತ್ಯದಲ್ಲಿ ನಮಗೆ ದೊರೆಯುತ್ತದೆ. ಓಕೆನಾ. ಸೊ ಉದಾಹರಣೆ ಲಾವಣಿ ಪದಗಳು, ಜಾನಪದ ಇವೆಲ್ಲ ಮೌಖಿಕ ಸಾಹಿತ್ಯದಲ್ಲಿ ಅಥವಾ ಮೌಖಿಕ ಆಧಾರಗಳಲ್ಲಿ ಸಿಗುವಂಥದ್ದು. ಓಕೆ, ಥ್ಯಾಂಕ್ ಯು.